ಇದು ಸೋಮವಾರ ಸಮಾಚಾರ. ಎಂದಿನಂತೆ ಬೆಳಗ್ಗೆ 1 ಅವರ್ ವರ್ಕೌಟು, 15 ನಿಮಿಷ ಧ್ಯಾನ ಮಾಡಿ ಬೆಳಗಿನ ದಿನನಿತ್ಯದ ಕೆಲಸಗಳನ್ನೆಲ್ಲ ಮುಗಿಸಿ ತಿಂಡಿ ಮಾಡಿದ್ದಾಯಿತು. ತಿಂಡಿಗೆ ದೋಸೆ, ಕಡಲೆಬೇಳೆ, ಆಲೂಗಡ್ಡೆ ಹಾಕಿ ಮಾಡಿದ ಗೊಜ್ಜು, ಉಪ್ಪಿಟ್ಟು, ಪಾಯಸ, ಒಂಚೂರು ಖರ್ಜೂರದ ಹಣ್ಣು. ನನಗೆ ಈ ಪಾಯಸನ ಮಾಡಿದ ದಿನ ಕುಡಿಯೋದಕ್ಕಿಂತ ಮಾರನೇ ದಿನ ಕುಡಿದ್ರೆ ಇಷ್ಟ ಆಗುತ್ತೆ. ಹೆಚ್ಚು ಕಡಿಮೆ ಅರ್ಧ ವರ್ಷನೇ ಕಳೆದಿತ್ತು ನಾನು ಪಾಯಸ ತಿಂದು. ನಿನ್ನೆ ಹಬ್ಬದ ಪ್ರಯುಕ್ತ ಅಜ್ಜಿ ಕೇಳಿ ಮಾಡಿಸ್ಕೊಂಡಿದ್ಲು ರಾತ್ರಿ. ಆ ರಾತ್ರಿ ಪಾಯಸದ ರುಚಿನ ಇವತ್ತು ನೋಡ್ತಿದ್ದೀನಿ ನಾನು. ತಿಂಡಿ ಎಲ್ಲ ಆದಮೇಲೆ ಫ್ರೀ ಇದ್ವಿ ಅಂತ ಹೇಳಿ ಹುರುಳಿಕಾಳು ಸೊಪ್ಪು ಎಲ್ಲ ಸೋಸ್ತಾ ಅದು ಇದು ಮಾತಾಡ್ತಾ ಕೂತ್ಕೊಂಡ್ವಿ. ಮಧ್ಯಾಹ್ನ ಆಗಿ ಬಿಸಿಲಿರ್ತಿದ್ದಂಗೆ ಅಜ್ಜಿ ಎಳ್ನೀರು ಕೇಳಿದ್ಲು ಅಂತ ಕೀಳಕ್ಕೆ ಹೋದ್ವಿ. ನಮಗೆ ಎಳ್ನೀರು ಚಿಂತೆ ಆದರೆ ಅಮ್ಮನಿಗೆ ತೆಂಗಿನ ಗರಿಗಳ ಚಿಂತೆ. ತೋಟದಲ್ಲೆಲ್ಲ ಬಿದ್ದಿದ್ದ ತೆಂಗಿನ ಗರಿಗಳನ್ನೆಲ್ಲ ಒಟ್ಟು ಮಾಡಿ ಸವರಿ ಎತ್ತಿಡ್ತಿದ್ಲು. ಅಲ್ಲಿಗೆ ನನಗೆ ನಾಳೆ ಪ್ರೋಗ್ರಾಮ್ ಏನು ಅಂತ ಗೊತ್ತಾಗೋಯ್ತು. ಹೊರಗಡೆ ಎಳ್ನೀರು 60 ರೂಪಾಯಿ. ಅಷ್ಟು ದುಡ್ಡು ಕೊಟ್ಟು ಕುಡಿದ್ರೆ ಬಿಸಿಲಿಗೆ ದೇಹ ತೆಂಪಾಗಲ್ಲ, ಬದಲಿಗೆ ರೇಟ್ ಕೇಳಿ ಹೊಟ್ಟೆ ಎಲ್ಲ ಕತ್ಕೊಂಡು ಉರಿಯೋದಕ್ಕೆ ಶುರುವಾಗುತ್ತೆ ಅಂತ ಅಜ್ಜಿ ಹೇಳ್ತಾ ಇದ್ಲು. ಸಂಜೆ ಅಜ್ಜಿಗೆ ಅಂತ ಅಮ್ಮ ವಡೆ ಮಾಡ್ತಿದ್ಲು. ನಮ್ಮನೇಲಿ ವಡೆ ಮಾಡಿದ್ದು ಆಯುಧ ಪೂಜೆಗೆ ಎಡೆ ಇಡೋದಕ್ಕಂತ. ಅದಾದಮೇಲೆ ವಡೆ, ಬಜ್ಜಿ, ಬೋಂಡ ಅಥವಾ ಪಾಯಸ ಏನೂ ಮಾಡೇ ಇರಲಿಲ್ಲ. ಇವಾಗ ಅಜ್ಜಿ ಬಂದಿರೋದ್ರಿಂದ ಅಜ್ಜಿಗೆ ದಿನ ಒಂದೊಂದು ಸ್ಪೆಷಲ್ ತಿಂಡಿ ರೆಡಿ ಆಗ್ತಿದೆ ಅಮ್ಮನ ಕಡೆಯಿಂದ.